ರಾಣೆಬೆನ್ನೂರಿನ ಆರ್ಟಿಒ ಕಟ್ಟಡದ ಬಾಗಿಲು ಬಂದ್ ಹಸ್ತಾಂತರ ಮಾಡಿದ ಸಾರಿಗೆ ಸಂಸ್ಥೆ. ನಗರದ ಹುಣಸಿಕಟ್ಟಿ ಮುಖ್ಯ ರಸ್ತೆ ಬಳಿ 10.5 ಕೋಟಿ ವೆಚ್ಚದಲ್ಲಿ 4 ಎಕರೆ 33 ಗುಂಟೆ ಜಾಗದಲ್ಲಿ ನಿರ್ಮಿಸಿರುವ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಚೇರಿ ಕಟ್ಟಡ ಉದ್ಘಾಟನೆಯಾದರೂ ಕಾನೂನುಬದ್ಧವಾಗಿ ಹಸ್ತಾಂತರವಾಗದೆ ಬಾಗಿಲು ಬಂದ್. ಹೌದು, ನಗರದ ಹುಣಸಿಕಟ್ಟೆ ಮುಖ್ಯ ರಸ್ತೆ ಬಳಿ 10.5 ಕೋಟಿ ವೆಚ್ಚದಲ್ಲಿ 4 ಎಕರೆ 33 ಗುಂಟೆ ಜಾಗದಲ್ಲಿ ನಿರ್ಮಿಸಿರುವ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಚೇರಿ ಕಟ್ಟಡ ಉದ್ಘಾಟನೆಯಾದರೂ ಕಾನೂನುಬದ್ಧವಾಗಿ ಹಸ್ತಾಂತರವಾಗಿದೆ, ಬಾಗಿಲು ಬಂದ್ ಆಗಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಆರ್ಟಿಒ ಕಚೇರಿಯ ಕಟ್ಟಡವನ್ನು ನಿರ್ಮಿಸಲಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಅತ್ಯಂತ ಆಧುನಿಕ ಆರ್ಟಿಒ ಕಚೇರಿ ಇದಾಗಿದ್ದು, ಆದರೆ ಉದ್ಘಾಟನೆ ಬಳಿಕವೂ ಹಸ್ತಾಂತರ ಪ್ರಕ್ರಿಯೆ ನಡೆದಿರುವುದು ಕಟ್ಟಡದ ಆರಂಭಕ್ಕೆ ಸಮಸ್ಯೆಯಾಗಿದೆ. ಹೊಸ ಕಟ್ಟಡದಲ್ಲಿ ದ್ವಿಚಕ್ರ ವಾಹನ ಹಾಗೂ ಲಘು ವಾಹನ ಪರವಾನಗಿ ಪಡೆಯಲು ಹಾಗೂ ಇತರೆ ಕೆಲಸಕ್ಕಾಗಿ ಜನರು ಉತ್ಸುಕರಾಗಿದ್ದಾರೆ. ಆದರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇದುವರೆಗೂ ಕಟ್ಟಡ ಹಸ್ತಾಂತರ ಮಾಡದಿದ್ದರಿಂದ ತಾತ್ಕಾಲಿಕವಾಗಿ ಬಾಗಿಲು ಮುಚ್ಚುವ ಸ್ಥಿತಿ ಬಂದಿದೆ. ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಚೇರಿಯು ಸಿದ್ದೇಶ್ವರ ನಗರದ ಬಳ್ಳಾರಿಯವರ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಕೆಲ ದಿನ ಬಿಟ್ಟು ನೂತನ ಕಟ್ಟಡದಲ್ಲಿ ಕಾರ್ಯಾರಂಭವಾಗಲಿದೆ ಎಂಬುದಾಗಿ ಸಿಬ್ಬಂದಿ ತಿಳಿಸಿದ್ರು. ಆದರೆ ಇದುವರೆಗೂ ಕಟ್ಟಡದ ಬಾಗಿಲು ತೆರೆದಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣೆಬೆನ್ನೂರು.